ಬಿಜೆಪಿ ಸೇರ್ತಾರ ರಿಷಬ್ ಶೆಟ್ಟಿ ಅಮಿತ್ ಶಾ ಭೇಟಿ ಸಂಚಲನವನ್ನ ಮೂಡಿಸ್ತಾ ಇದೆ. ಬಿಜೆಪಿ ಭದ್ರಕೋಟೆ ಕರಾವಳಿಗೆ ರಿಷಬ್ ಮುಂದಿನ ಲೀಡರ್ ಆಗ್ತಾರಾ? ಹಾಗಿದ್ರೆ ಕಾಂತಾರ ನಾಯಕನಿಗೆ ಕೇಂದ್ರ ಗೃಹ ಸಚಿವರ ಭೇಟಿಯ ಭಾಗ್ಯ. ಮೂರನೇ ಬಾರಿ ರಿಷಬ್ ಅಮಿತ್ ಶಾ ಮೀಟ್. ಏನಿದರ ಮರ್ಮ? 2028ರ ಹೊತ್ತಿಗೆ ಬಿಜೆಪಿ ಜಾಯಿನ್ ಆಗ್ತಾರಾ ರಿಷಬ್ ಶೆಟ್ಟಿ? ಅಮಿತ್ ಶಾ ಭೇಟಿ ಸಂಚಲನವನ್ನ ಮೂಡಿಸ್ತಾ ಇದೆ. ಬಿಜೆಪಿ ಸೇರ್ತಾರಾ ಅಂತ ಹೇಳ್ಬಿಟ್ಟು ರಿಷಬ್ ಶೆಟ್ಟಿ ಜಾಲತಾಣದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಶೆಟ್ಟರ ಭೇಟಿ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕಾಂತಾರದಲ್ಲಿ ಸನಾತನ ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ದಂತಹ ರಿಷಬ್ ಶೆಟ್ಟರು ಈ ಹಿಂದೆಯೂ ಕೂಡ ಮೋದಿ ಅಮಿತ್ ಶಾ ಜೊತೆ ರಿಷಬ್ ಶೆಟ್ಟಿ ಭೇಟಿ ಮಾಡಿರ್ತಾರೆ. ಮೋದಿಯ ಬೆಂಗಳೂರು ಕಾರ್ಯಕ್ರಮಕ್ಕೆ ಇತ್ತು ಸ್ಪೆಷಲ್ ಇನ್ವಿಟೇಷನ್ ಇವರಿಗೆ. ಸೊ ಕನ್ನಡದ ಕಾಂತಾರಾಗೆ ಅಮಿತ್ ಶಾ ರಿಂದಲೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೀಗ ಮತ್ತೆ ರಿಷಬ್ ಶೆಟ್ಟಿ ಹಾಗೆ ಅಮಿತ್ ಶಾ ಭೇಟಿ. ರಿಷಬ್ ಶೆಟ್ಟಿ ಅಮಿತ್ ಶಾ ಭೇಟಿ ಅಧಿಕೃತವಾಗಿ ಏಕೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಅಂತಹ ಪ್ರತ್ಯೇಕ ಕಾರಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಕೂಡ. ಕಾಂತಾರ ಪ್ರಮೋಷನ್ ಅಂದುಕೊಳ್ಳುವಂತೆಯೂ ಕೂಡ ಇಲ್ಲ. ಕಾರಣ ಕಾಂತಾರ ಹೊಸ ಚಾಪ್ಟರ್ ಇನ್ನೂ ಕೂಡ ಶೂಟಿಂಗ್ ಹಂತದಲ್ಲಿ ಇದೆ. ಸೊ ಹೀಗಾಗಿ ಅಮಿತ್ ಶಾ ರಿಷಬ್ ಶೆಟ್ಟಿ ಭೇಟಿ ಬಗ್ಗೆ ನಾನಾ ಚರ್ಚೆಗಳು ನಡೀತಾ ಇದೆ. ರಿಷಬ್ ಶೆಟ್ಟಿ ಶಾ ಭೇಟಿ ಹಿಂದೆ ರಾಜಕೀಯ ರಣತಂತ್ರ ಏನಾದರೂ ಅಡಗಿದೆಯಾ? ರಿಷಬ್ ಶೆಟ್ಟಿ ಅಮಿತ್ ಶಾ ಮೀಟಿಂಗ್ನಲ್ಲಿ ನಡೆದಿದೆಯಾ ರಾಜಕೀಯ ಚರ್ಚೆ? ರಾಜಕೀಯಕ್ಕೆ ಬರೋದಕ್ಕೆ ರಿಷಬ್ ಶೆಟ್ಟಿಗೆ ಆಫರ್ ಕೊಟ್ರ ಬಿಜೆಪಿ ಚಾಣಕ್ಯ ಶಾ? 2028ರ ಕರ್ನಾಟಕ ಅಸೆಂಬ್ಲಿ ಚುನಾವಣೆಗೆ ಈಗಲಿಂದಲೇ ತಯಾರಿ ಏನಾದರೂ ನಡೀತಾ ಇದೆಯಾ? ಮೇಲಿಂದ ರಿಷಬ್ ಶೆಟ್ಟಿ ಅಮಿತ್ ಶಾ ಭೇಟಿ ಬಗ್ಗೆ ಭಾರಿ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ಸೊ ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕಾಂತಾರ ಸಿನಿಮಾಗೆ ಇದೀಗ ಕೇಂದ್ರ ಸಚಿವ ಅಮಿತ್ ಶಾ ಮೆಚ್ಚುಗೆ ಸಿಗ್ತಾ ಇದೆ. ಭಾರಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಶಾ ಜೊತೆಗಿನ ಭೇಟಿ ಅತ್ಯಂತ ಸ್ಮರಣೀಯ ಕ್ಷಣ ಅಂತ ಹೇಳ್ತಾರೆ ರಿಷಬ್. ಸೊ ಕನ್ನಡದ ಕಾಂತಾರ ಖ್ಯಾತಿಯ ನಟರಾದಂತಹ ರಿಷಬ್ ಶೆಟ್ಟಿ ಇತಿಹಾಸ ಸಂಸ್ಕೃತಿ ಬಗ್ಗೆ ಅಮಿತ್ ಶಾ ಜ್ಞಾನಕ್ಕೆ ಶೆಟ್ಟರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ನಟ ರಿಷಬ್ ಶೆಟ್ಟಿಯ ಮುಂಬರುವ ಸಿನಿಮಾ ಬಗ್ಗೆ ಕೂಡ ಮಾತುಕತೆ ಆಡಿದ್ದಾರೆ. ವಿಶೇಷವಾಗಿ ಕಾಂತಾರ ಚಾಪ್ಟರ್ 1ಗೆ ಅಮಿತ್ ಶಾ ಭಾರಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಹಿಂದೆ. ಸದ್ಯ ಅಮಿತ್ ಶಾ ರಿಷಬ್ ಭೇಟಿ ಫೋಟೋಸ್ ಸಖತ್ ವೈರಲ್ ಆಗ್ತಾ ಇದೆ. ದಕ್ಷಿಣದ ಖ್ಯಾತ ನಟ ರಿಷಬ್ ಶೆಟ್ಟಿ ತಮ್ಮ ಕಾಂತಾರ ಚಾಪ್ಟರ್ 1 ಚಿತ್ರದಿಂದ ಸುದ್ದಿಯಾಗಿದ್ರು. ಸೊ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಈ ಭೇಟಿಯ ಫೋಟೋ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕೂಡ. ರಿಷಬ್ ಶೆಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಂತಹ ಫೋಟೋಗಳು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಪೋಸ್ ನೀಡ್ತಾ ಇರೋದನ್ನ ಕಾಣಬಹುದು. ಸೊ ಇನ್ನೊಂದು ಫೋಟೋದಲ್ಲಿ ಅಮಿತ್ ಶಾ ಅವರೊಂದಿಗೆ ಕುಳಿತು ಮಾತನಾಡ್ತಾ ಇರೋದು ಫೋಟೋ ಕೂಡ. ಸೊ ಇಬ್ಬರು ಸಂತೋಷವಾಗಿದ್ದು ವಾತಾವರಣ ಕೂಡ ತುಂಬ ಆಹ್ಲಾದಕರವಾಗಿತ್ತು. ಸೊ ಈ ಭೇಟಿ ರಿಷಬ್ ಶೆಟ್ಟಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಇದು ನನ್ನ ಅತ್ಯಂತ ಸ್ಮರಣೀಯ ಕ್ಷಣಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬಿಟ್ಟು ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಹೊಗಳಿದ್ರು. ಸೊ ನನ್ನ ಮುಂಬರುವ ಯೋಜನೆಗಳನ್ನು ಅವರೊಂದಿಗೆ ಚರ್ಚಿಸ್ತೀನಿ, ಅದು ಅದ್ಭುತ ಸಮಯವಾಗಿರುತ್ತೆ ಕೂಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇತಿಹಾಸ ಸಂಸ್ಕೃತಿ ಕಲೆ ಮತ್ತು ಚಲನಚಿತ್ರ ನಿರ್ಮಾಣದ ಬಗ್ಗೆ ಕೂಡ ತಮ್ಮ ಜ್ಞಾನವನ್ನು ಹಂಚಿಕೊಂಡಾಗ ನನಗೆ ತುಂಬ ಸಂತೋಷವಾಯಿತು ಅಂತ ಹೇಳ್ಬಿಟ್ಟು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಶೇರ್ ಮಾಡಿ ಬರೆದುಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ 2022ರಲ್ಲಿ ಬಿಡುಗಡೆಯಾಗಿದ್ದು. ಸೊ ಕಾಂತಾರ ಅಧ್ಯಾಯ 1 ಅಕ್ಟೋಬರ್ 2, 2025ಕ್ಕೆ ಬಿಡುಗಡೆಯಾಗಿತ್ತು. ಸೊ ಈ ಚಿತ್ರ ಕೂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತ್ತು. ವಿಶೇಷ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಸಿನಿಮಾ ಪ್ರಮೋಷನ್ ಇತ್ತ, ಆ ವಿಚಾರವಾಗಿ ಭೇಟಿ ಆಗೋಕೆ ಹೋದ್ರ ಅಂತ ನೋಡ್ತಾ ಹೋಗೋದಾದ್ರೆ ಇನ್ನು ಕೂಡ ಚಾಪ್ಟರ್ 2 ಅಧ್ಯಾಯ ಇನ್ನೂ ಆರಂಭ ಆಗಿಲ್ಲ. ಬಟ್ ಇದು 3ನೇ ಬಾರಿ ಭೇಟಿ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸೊ ಏನಾದರೂ ಬಿಜೆಪಿ ಸೇರ್ತಾರ 2028ರ ಹೊತ್ತಿಗೆ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಏನು ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ರೋಜಾ, ಈಗಾಗಲೇ ಏನು ಕಾಂತಾರ ಚಿತ್ರ ಕೂಡ ರಿಲೀಸ್ ಆದ ಬಳಿಕ ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಸಿಕ್ಕಿತ್ತು ರಿಷಬ್ ಶೆಟ್ಟಿ ಅವರಿಗೆ. ಅದಾದ ಬಳಿಕ ಒಂದ್ ರೀತಿಯಾಗಿ ಹಿಂದುತ್ವ ಮತ್ತೆ ದೈವದ ಸಿನಿಮಾ ಮಾಡಿರುವ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದಿಷ್ಟು ಹಿಂದುತ್ವದ ಅಭಿಮಾನ ಕೂಡ ಜಾಸ್ತಿ ಆಯ್ತು ಅವರ ಮೇಲೆ. ಒಂದಿಷ್ಟು ಪಕ್ಷಗಳು ಅಂದ್ರೆ ಬಿಜೆಪಿ ಪಕ್ಷ ಮೊದಲನೇದಾಗಿ ಅವರ ಅಜೆಂಡಾ ಇರೋದು ಜಾಸ್ತಿ ಹಿಂದುತ್ವನ ಅಜೆಂಡಾನೇ ಇದೆ. ಜೊತೆಗೆ ಅವರಿಗೆ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇವರು ಕೂಡ ಭೇಟಿ ಮಾಡ್ತಾರೆ. ಇದಾದ ಬಳಿಕ ಅಮಿತ್ ಶಾ ಅವರಿಗೆ ನಿನ್ನೆ ಮೊನ್ನೆ ಅಷ್ಟೇ ಭೇಟಿ ಮಾಡಿದ್ರು. ಇದೆಲ್ಲವೂ ಸೇರಿಸಿದ್ರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ರಿಷಬ್ ಶೆಟ್ಟಿ ಅವರು ಅಮಿತ್ ಶಾ ಅವರಿಗೆ 3 ಬಾರಿ ಹೋಗಿ ಭೇಟಿ ಮಾಡಿರ್ತಾರೆ. ಇಲ್ಲಿ ಒಂದಿಷ್ಟು ಕುತೂಹಲ ಕೂಡ ಮೂಡಿಸುತ್ತೆ. ಯಾಕಂದ್ರೆ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಅಷ್ಟು ಬಾರಿ ಒಂದು ಕೇಂದ್ರದ ಗೃಹ ಸಚಿವರು ಜೊತೆಗೆ ಬಿಜೆಪಿಯ ಚಾಣಾಕ್ಷ ಅಂತಾನೆ ಹೇಳ್ಪಡುವ ಅಮಿತ್ ಶಾ ಅವ್ರಿಗೆ ಹೋಗಿ ಭೇಟಿ ಮಾಡಿರೋದು ಇದು ಸಾಕಷ್ಟು ಕುತೂಹಲ ಕೂಡ ಮೂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ರಿಷಬ್ ಶೆಟ್ಟಿ ಅವರ ನಡೆ ಬಿಜೆಪಿ ಕಡೆ ಇರುತ್ತಾ ಅನ್ನೋ ಒಂದಿಷ್ಟು
ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದ್ರೆ ಇದರ ಮುಂದಿನ ಭಾಗವಾಗಿ ನೋಡ್ತಾ ಹೋದ್ರೆ ಈಗಾಗಲೇ ಏನು ಮುಂದಿನ ಸಿನಿಮಾ ಕೂಡ ಹನುಮಾನ್ ಅನ್ನೋ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಶಿವಾಜಿಯ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಹಿಂದುತ್ವನ ಪ್ರಮೋಟ್ ಮಾಡುವಂತ ಎಲ್ಲಾ ಸಿನಿಮಾಗಳು ಕೂಡ ಇದೆ. ಈ ಬಗ್ಗೆ ಏನಾದ್ರೂ ಅಲ್ಲಿ ಚರ್ಚೆ ಮಾಡಿದ್ರ ಅಥವಾ ಕೇವಲ ಹಿಂದುತ್ವದ ಸಿನಿಮಾಗಳು ಮಾಡ್ತಾ ಇದ್ದಾರೆ? ಮುಂದಿನ ಹಾಗೆ ಲೈನ್ ಅಲ್ಲೇ ಇರಿ ವಿವೇಕ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಹಾಗೆ ಹೋಲ್ಡ್ ಅಲ್ಲೇ ಇರಿ. ಕಾಂತಾರದಲ್ಲಿ ಸನಾತನ ಸಂಸ್ಕೃತಿಗೆ ಒತ್ತು ಕೊಟ್ಟಿದಂತಹ ರಿಷಬ್ ಶೆಟ್ರು, ಹಿಂದೆಯೂ ಕೂಡ ಮೋದಿ ಅಮಿತ್ ಶಾರನ್ನ ರಿಷಬ್ ಶೆಟ್ರು ಭೇಟಿ ಮಾಡಿರ್ತಾರೆ. ಮೋದಿಯ ಬೆಂಗಳೂರು ಕಾರ್ಯಕ್ರಮಕ್ಕೆ ಇತ್ತು ಸ್ಪೆಷಲ್ ಇನ್ವಿಟೇಷನ್ ಕೂಡ. ಕನ್ನಡದ ಕಾಂತಾರಗೆ ಅಮಿತ್ ಶಾರಿಂದಲೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗಿರುವಂತ ಇದೀಗ ಮತ್ತೆ ರಿಷಬ್ ಶೆಟ್ಟಿ ಹಾಗೆ ಅಮಿತ್ ಶಾ ಭೇಟಿಯನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅಮಿತ್ ಶಾ ಭೇಟಿ ಅಧಿಕೃತವಾಗಿ ಯಾಕೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಅಂತಹ ಪ್ರತ್ಯೇಕ ಕಾರಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಕಾಂತಾರ ಪ್ರಮೋಷನ್ ಅಂದ್ಕೊಳ್ಳುವಂತೆ ಕೂಡ ಇಲ್ಲ. ಬಿಕಾಸ್ ಈಗ ಕಾಂತಾರ ಹೊಸ ಚಾಪ್ಟರ್ ಇನ್ನೂ ಕೂಡ ಶೂಟಿಂಗ್ ಹಂತದಲ್ಲಿದೆ. ಹೀಗಾಗಿ ಅಮಿತ್ ಶಾ ರಿಷಬ್ ಶೆಟ್ಟಿ ಭೇಟಿ ಬಗ್ಗೆ ನಾನಾ ಚರ್ಚೆ ಉಂಟಾಗ್ತಾ ಇದೆ. ರಿಷಬ್ ಶೆಟ್ಟಿ ಶಾ ಭೇಟಿ ಹಿಂದೆ ಅಡಗಿದೆಯಾ ರಾಜಕೀಯ ತಂತ್ರ? ರಿಷಬ್ ಶೆಟ್ಟಿ ಅಮಿತ್ ಶಾ ಮೀಟಿಂಗ್ನಲ್ಲಿ ನಡೆದಿದೆಯಾ ರಾಜಕೀಯ ಚರ್ಚೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ರಾಜಕೀಯಕ್ಕೆ ಬರೋದಕ್ಕೆ ರಿಷಬ್ ಶೆಟ್ಟಿಗೆ ಆಫರ್ ಕೊಟ್ರ ಬಿಜೆಪಿ ಕಡೆಯಿಂದ? 2028ರ ಕರ್ನಾಟಕ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ಏನಾದರೂ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೇಲಿದ ರಿಷಬ್ ಶೆಟ್ಟಿ ಅಮಿತ್ ಶಾ ಭೇಟಿ ಬಗ್ಗೆ ಭಾರಿ ಕುತೂಹಲ ಮೂಡ್ತಾ ಇದೆ. ವಿಶ್ವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕಾಂತಾರದಲ್ಲಿ ಸನಾತನ ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ದಂತಹ ರಿಷಬ್ ಶೆಟ್ರು ಹಿಂದೆ ಕೂಡ ಮೋದಿ ಅಮಿತ್ ಶಾರನ್ನ ಭೇಟಿ ಮಾಡಿರ್ತಾರೆ. ಬಟ್ ಅದು ಕಾಂತಾರ ಪ್ರಮೋಷನ್ ಸಂದರ್ಭದಲ್ಲಿ. ಈಗ ಯಾಕೆ ಭೇಟಿ ಆದ್ರು ಅನ್ನುವಂಥದ್ದೇ ಕುತೂಹಲ. ಎಸ್ ವಿವೇಕ್ ಹಾಗೆ ಸಂಪರ್ಕದಲ್ಲಿದ್ರು. ವಿವೇಕ್, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾಕಾಗಿ ಭೇಟಿ ಆಗಿರಬಹುದು ಅಂತ ಹೇಳ್ಬಿಟ್ಟು. 2028ಕ್ಕೆ ಏನಾದರೂ ರಾಜಕೀಯಕ್ಕೆ ಬರುವಂತಹ ಮನಸ್ಥಿತಿ ಇದೆಯಾ? ಆ ಭೇಟಿ ಹಿಂದಿರುವಂತಹ ಅರ್ಥ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಎಸ್ ರೋಜಾ, ಈಗಾಗಲೇ ಹೇಳ್ದಂಗೆ ರಿಷಬ್ ಶೆಟ್ಟಿ ಅವ್ರದ್ದು ಕೂಡ ಒಂದಿಷ್ಟು ಹಿಂದುತ್ವ ಐಡಿಯಾಲಜಿ ಇರತಕ್ಕಂತ ಸಿನಿಮಾಗಳಲ್ಲೂ ಮುಂದಿನ ದಿನಗಳಲ್ಲೂ ಕೂಡ ಬರೋದು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಆ ವಿಚಾರ ಏನಾದ್ರೂ ಚರ್ಚೆ ಮಾಡೋದಕ್ಕೆ ಭೇಟಿ ಆಗಾದ್ರೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಆದ್ರೆ ಜೊತೆಗೆ ಮುಂದಿನ ನಡೆ ಅಂದ್ರೆ 2028 ಇನ್ನು ರಾಜ್ಯದಲ್ಲಿ ಕೇವಲ 2 ವರ್ಷಗಳು ಕೂಡ ಬಾಕಿ ಇರೋದು ಸಾರ್ವತ್ರಿಕ ಚುನಾವಣೆ ನಡೆಯೋದಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಮಿತ್ ಶಾ ಅವರೇ ಕರ್ಸ್ಕೊಂಡಿದ್ರ ಏನು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಿದೆ. ಜೊತೆಗೆ ಈಗಾಗಲೇ ನಾವು ನೋಡಿದಂತೆ ಅಮಿತ್ ಶಾ ಅವರು ಸಾಕಷ್ಟು ಕಡೆ ಅಂದ್ರೆ ಪ್ರತಿ ರಾಜ್ಯದಲ್ಲೂ ಎಲ್ಲಾದ್ರೂ ಚುನಾವಣೆ ನಡಿಬೇಕಾದ್ರೆ ಮುಂಚಿತವಾಗಿ ಅಂದ್ರೆ 2-3 ವರ್ಷಗಳ ಮುಂಚಿತವಾಗಿ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಮಾಡಿ ರಿಷಬ್ ಶೆಟ್ಟಿ ಅವ್ರಿಗೆ ಭೇಟಿಯಾಗಿ ಆ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರ ಅಥವಾ ಅವರ ಒಪಿನಿಯನ್ಸ್ ಏನಾದ್ರೂ ತೆಗೆದುಕೊಂಡ್ರ, ರಾಜಕೀಯದ ಬಗ್ಗೆ ನಿಮ್ಮ ನಿಲುವೇನು ಅಂತ ಏನಾದ್ರೂ ರಿಷಬ್ ಶೆಟ್ಟಿ ಅವ್ರಿಗೆ ಕೇಳಿದ್ರ ಎಂಬ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಜೊತೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಈಗಾಗಲೇ ಏನು ಮಂಗಳೂರು ಜೊತೆಗೆ ಕರಾವಳಿ ಭಾಗದವರಾಗಿರೋ ನಿಟ್ಟಿನಲ್ಲಿ ಅಲ್ಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಹಿಂದುತ್ವದ ಐಡಿಯಾಲಜಿ ಕೂಡ ಇದೆ. ಈಗಾಗಲೇ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಅಲ್ಲಿಂದಾನೇ ಬಂದಂತವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು. ಮುಂದಿನ ದಿನಗಳಲ್ಲಿ ಇವರ ಫೇಸ್ ಇಟ್ಕೊಂಡು ನಾವೇನಾದ್ರೂ ಹೋದ್ರೆ ಚೆನ್ನಾಗಾಗ್ಬೋದಾ ಅನ್ನೋ ಒಂದಿಷ್ಟು ಕ್ಯಾಲ್ಕುಲೇಷನ್ ಗಳಲ್ಲೂ ಕೂಡ ಭೇಟಿ ಮಾಡಿರ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾವು ಕೇವಲ ಒಂದು ವೇಲ್ ನಲ್ಲಿ ಮಾತ್ರ ಥಿಂಕ್ ಮಾಡೋದಕ್ಕಾಗಲ್ಲ. ಇವರ ಭೇಟಿ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಒಂದಿಷ್ಟು ವಿಚಾರಗಳ ಪೈಕಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಬೇರೆ ಬೇರೆ ಔಟ್ಕಮ್ಗೋಸ್ಕರನೂ ಕೂಡ ಇವರು ಭೇಟಿ ಮಾಡಿರಬಹುದು ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.